ಹಾಯ್ ಹಲೋ ನಮಸ್ತೆ. ಎಲ್ಲರಿಗೂ ನಮಸ್ಕಾರ. ಇವತ್ತು ಡೇ 2. ಇದು ನನ್ನ ಟ್ರೇಡಿಂಗ್ ಜರ್ನಿಯ ಡಾಕ್ಯುಮೆಂಟ್ ಜರ್ನಲ್ ಮಾಡ್ತಿರೋದು. ಮತ್ತೊಮ್ಮೆ ಹೇಳ್ತಿದ್ದೇನೆ, ಇದು ನಾನು ಮಾಡುತ್ತಿರೋ ಉದ್ದೇಶ ನನ್ನ ಡಿಸಿಪ್ಲಿನ್ ಮೇಂಟೈನ್ ಮಾಡೋಕೆ. ಡೈಲಿ ಬರೆದು ಜರ್ನಲ್ ಮಾಡ್ತಿದ್ದೆ, ಬಟ್ ಅದು ಅಷ್ಟು ಎಫೆಕ್ಟಿವ್ ಆಗ್ತಿರಲಿಲ್ಲ. ಸೊ ಇದು ವಿಡಿಯೋ ಮಾಡಿ ಅನಲೈಸ್ ಮಾಡೋಣ ಅಂತ ಇದೊಂದು ಪ್ರಯತ್ನ. ಮತ್ತೆ ಹೇಳ್ತಿದ್ದೇನೆ, ಇದು ಯಾವುದೇ ರೀತಿ ನಿಮಗೆ ಪ್ರಚೋದನೆ ಮಾಡಿ ಟೆಂಪ್ಟ್ ಮಾಡ್ತಿದ್ದೇನೆ ಟ್ರೇಡಿಗೆ, ಆ ತರ ಅಂತೂ ಖಂಡಿತವಲ್ಲ. ಇದು ನನ್ನ ಅನಾಲಿಸಿಸ್. ನಾನು ಹೇಗೆ ಮಾಡಿದೆ, ಏನು ತಪ್ಪು ಮಾಡಿದೆ, ಎಲ್ಲಿ ಸರಿ ಮಾಡಬಹುದಿತ್ತು ಎನ್ನೋ ಅನಾಲಿಸಿಸ್ ಅಷ್ಟೇ. ಅಂಡ್ ನಾನು ಈ ಅನಾಲಿಸಿಸ್ ಯೂಸ್ ಮಾಡುವಾಗ 2 ಇಂಡಿಕೇಟರ್ ಯೂಸ್ ಮಾಡುತ್ತೇನೆ. ಒಂದು ವೇವ್ ಟ್ರೇಡರ್ಸ್ ಕನ್ನಡ ಎಂದು SR2 ಎಂದು, ಅವರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ಚೆಕ್ ಮಾಡಬಹುದು, ವೇವ್ ಟ್ರೇಡರ್ ಕನ್ನಡ ಎಂದು. ಇನ್ನೊಂದು ಲಾಜಿಕ್ ಆಪ್ಷನ್ ಕ್ಯಾಲ್ಕುಲೇಟರ್ ಅಂತ, LOC ಕ್ಯಾಲ್ಕುಲೇಟರ್, ಅದು ಕೂಡ ಯೂಸ್ ಮಾಡ್ತೀನಿ. ಅದು ಯೂಟ್ಯೂಬ್ ಚಾನಲ್ ಇದೆ, ಮಮ್ಮಿ ಚೆಕ್ ಮಾಡಬಹುದು ಅದು ಕೂಡ. ಓಕೆ, ಇವತ್ತು ಸ್ಟಾರ್ಟ್ ಮಾಡೋಣ. ನಿನ್ನೆ ನಾವು ಡಿಸ್ಕಸ್ ಮಾಡಿದ್ವಿ ಲೈಕ್ ABC ವೇವ್ ನಡೀತಾ ಇದೆ ಅಂತ. ಇಲ್ಲಿ ABC ವೇವ್ ನಡೀತಾ ಇದೆ. ಇದರಲ್ಲಿ ಲಾಂಗ್ ಮೇನ್ ವೇವ್ A, ಇದು B, ಇಲ್ಲಿಂದ C ಶುರುವಾಗಿರಬಹುದು ಎಂದು ಡಿಸ್ಕಸ್ ಮಾಡಿದ್ವಿ. ಸೊ ಇದರಲ್ಲಿ ಸಬ್ ವೇವ್ ಕೌಂಟ್ ಮಾಡ್ತಾ ಇದ್ವಿ. ಇಲ್ಲಿ A, ಇಲ್ಲಿಂದ ಇಲ್ಲಿಗೆ B, ಇಲ್ಲಿಂದ ಇಲ್ಲಿಗೆ C. ಸೊ ಈ ತರ ಅನಲೈಸ್ ಮಾಡಿದ್ವಿ. ನಾವೇನ್ ಮಾಡಿದ್ವಿ, ನಿನ್ನೆ ಮುಗಿಸುವಾಗ ಏನೆಲ್ಲ ಅನಲೈಸ್ ಮಾಡಿದ್ವಿ ಅಂದ್ರೆ, ಮೇ ಬಿ ಗ್ಯಾಪ್ ಅಪ್ ಅಥವಾ ಇಲ್ಲೇ ಆಗಿ ಇಲ್ಲಿ ರಿಯಾಕ್ಟ್ ಆಗಿ, ಯಾಕಂದ್ರೆ ಇಲ್ಲಿ ವೀಕ್ ಲೆವೆಲ್ಸ್ ಇದೆ, ಇಲ್ಲಿ ರಿಯಾಕ್ಟ್ ಆಗಿ ಇಲ್ಲಿಂದ ಕೆಳಗೆ ಹೋಗ್ಬೋದು ಅಂತ. ಬಟ್ ಗ್ಯಾಪ್ ಡೌನ್ ಆಗಿದೆ ಹೇಳಿದ್ವಿ. ಮಾರ್ಕೆಟ್ ನಾವು ಅಂದ್ಕೊಂಡಿದೆ ಒಂದು, ಆಗದೆ ಒಂದು ಗ್ಯಾಪ್ ಡೌನ್ ಆಗಿದೆ. ಸೊ ಆಲ್ಮೋಸ್ಟ್ ಕನ್ಫರ್ಮ್ ಆಯ್ತು ಏನೆಂದು, ಸಿ ವೇವ್ ಶುರು ಆಗಿರಬಹುದೆಂದು. ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ, ಸಿ ವೇವ್ ಶುರು ಆಗಿರಬಹುದು. ಸೊ ಅದಕ್ಕೆ ನನ್ನ ವ್ಯೂ ಏನಿತ್ತು, ಡೌನ್ ಸೈಡ್ ಆಯ್ತು ಇವತ್ತು ಮಾರ್ಕೆಟ್ದು. ಸೊ ನೋಡೋಣ. ಓಪನ್ ಆಯ್ತು, ಇಲ್ಲಿ SR2 ಹೇಗೆ ರಿಯಾಕ್ಟ್ ಇದೆ ನೋಡೋಣ. ಓಪನ್ ಆಯ್ತು, ಮೇಲ್ಗೋಯ್ತು. ಅಫ್ಕೋರ್ಸ್ ನಾನು ಅರ್ಲಿ ಎಂಟ್ರಿ 9:15, 9:20 ಆ ತರ ತಗೊಳಲ್ಲ. ಒಂದ್ ಕಡೆ ರಿಯಾಕ್ಟ್ ಆದ್ಮೇಲೆ ಕೂಡ ತಗೊಳೋದು. ನಂದೇನೇ ವ್ಯೂ ಇದ್ರು, ಸಪೋರ್ಟ್ ಅಥವಾ ರೆಸಿಸ್ಟೆನ್ಸ್ ಇದೆ, ರಿಯಾಕ್ಟ್ ಆದ್ಮೇಲೆ ತಗೊಳೋದು. ಹೀಗೆ ಹೋಯ್ತು, ಬಂತು ಅಂಡ್ ಇಲ್ಲಿ. ಸೊ ಇಲ್ಲಿ ವೀಕ್ಲಿ ಲೆವೆಲ್ಸ್ ಇದೆ, ಮಂತ್ಲಿ ಲೆವೆಲ್ ಇದೆ. ಆಲ್ಮೋಸ್ಟ್ ಸ್ವಲ್ಪ ನಂದು ಕನ್ಫರ್ಮ್ ಆಯ್ತು, ನಂದು ಇಲ್ಲಿ ಕ್ಯಾಂಡಲ್ಸ್ ಬಂದಿರೋದು ಕೂಡ. ಆಮೇಲೆ ನಂದು ವ್ಯೂ ಕೂಡ ಡೌನ್ ಆಯ್ತು. ಸೊ ಇಲ್ಲಿ ಎಂಟ್ರಿ ತಗೊಂಡೆ. ಎಂಟ್ರಿ ಏನ್ ಮಾಡಿದೆ ನಾನು, ಅಫ್ಕೋರ್ಸ್ ಸೆಲ್ಲಿಂಗ್ ಮಾಡೋದು. ಅದರಲ್ಲಿ ಬೇರ್ ಕಾಲ್ ಸ್ಪ್ರೆಡ್ ಮಾಡಿದ್ದೆ. ಸೊ 24,200 ಮೇನ್ ಸೆಲ್ಲಿಂಗ್ ಲೆಗ್ ನಂದು, ಅಂಡ್ 24,050 ಬೈಯಿಂಗ್ ಲೆಗ್, 250 ಬೈಯಿಂಗ್ ಲೆಗ್ ತಗೊಂಡಿದ್ದೆ. ಸೊ ನಂಗೆ ಇಲ್ಲಿ ತಗೊಳೋತ್ತಿಗೆ ನಾನು ಒಂದು ತಪ್ಪು ಮಾಡಿದೆ, ಮಿಸ್ ಆಗಿ ಒಂದೇ ಲಾಗ್ ಹಾಕಿದೆ, ಆಯ್ತಾ. ಸೊ ಇಲ್ಲಿಗೆ ಬಂತು, ಇಲ್ಲಿ ಇಷ್ಟು ಬಂತು. ಮತ್ತೆ ಇಲ್ಲಿ ಹೋದಾಗ ನಾನು LOC ಕೂಡ ನೋಡ್ತಾ ಇದ್ದೆ, ಇನ್ನು ಸ್ಟ್ರಾಂಗ್ ಆಗಿ ಕನ್ಫರ್ಮ್ ಆಯ್ತು. ಇದು ಯಾವ ಟೈಮ್, 10:40 ಅಲ್ಲಿ. LOC ಅಂದ್ರೆ ಅದರಲ್ಲಿ ಅದು ಏನು ಇಲ್ಲ, ಅದು OI ಡೇಟ್ ಆದ್ಮೇಲೆ ನಡೆಯೋದು. OI ಡೇಟ್ ಅಂದ್ರೆ ನೀವು ಸೆನ್ಸಿಬಲ್ ನೋಡ್ಬೋದು. ಈ ತರ OI ಈ ಸ್ಟ್ರೈಕ್ ಪ್ರೈಸ್ ಅಲ್ಲಿ ಆದ್ರೂ OI ಬಿಲ್ಡಪ್ ಆಗಿರುತ್ತೆ ಅಲ್ವಾ, ಓಪನ್ ಇಂಟ್ರೆಸ್ಟ್. ಅದೇ ಡಾಟಾ ಕೊಡೋದು ಇಲ್ಲೂ ಕೂಡ. ನೋಡಿ 24,100 ಅಲ್ಲಿ ಆ ಟೈಮಲ್ಲಿ ಜಾಸ್ತಿ ಇತ್ತು. 24,100 ಅಲ್ಲಿ ಬರುತ್ತೆ, ಇಲ್ಲೇ ಬರುತ್ತೆ. ಅಂಡ್ 24,000 ಇತ್ತು ಸಪೋರ್ಟ್. ಅಂಡ್ ಇಲ್ಲಿ ಕೂಡ ಮ್ಯಾಚ್ ಆಗ್ತಿತ್ತು. ನಂದು ಚೇಂಜ್ ಇನ್ OI 23,000 ಚಿಲ್ಡ್ರೆ ಇತ್ತು, ಇಲ್ಲಿ 13,000 ಇತ್ತು. ಸೊ ಆಲ್ಮೋಸ್ಟ್ ಡಬಲ್ ಇತ್ತು. ಸೊ ನನ್ನ ಡೈರೆಕ್ಷನ್ ಕೂಡ ಮ್ಯಾಚ್ ಆಗ್ತಾ ಇತ್ತು, LOC ಕೂಡ ಮ್ಯಾಚ್ ಆಗ್ತಾ ಇತ್ತು. ನನ್ನ ಡೈರೆಕ್ಷನ್ ಹೀಗೆ ವೇವ್ ಅನಾಲಿಸಿಸ್ ಕೂಡ. ಅಂಡ್ ಇಲ್ಲಿ SR2 ಅಲ್ಲಿ ಕೂಡ ಇಲ್ಲಿ ವೀಕ್ಲಿ ಲೆವೆಲ್ಸ್ ಇತ್ತು, ಮಂತ್ಲಿ ಲೆವೆಲ್ಸ್ ಇತ್ತು,
ರಿಯಾಕ್ಟ್ ಕ್ಲೀನ್ ಆಗಿ ಕೆಳ ಬಂದಿತ್ತು. ಸೊ ಕನ್ಫರ್ಮೇಶನ್ ಸಿಕ್ತು ಹೋಗ್ಬೋದು ಅಂತ. ನಾನೇನ್ ತಪ್ಪು ಮಾಡಿದ್ದೆ, ಇಲ್ಲಿ 1 ಲೋಟ ಆಡ್ ಮಾಡಿದ್ದೆ, ಬರೀ 1 ಲಾಟ್ ಹಾಕಿದ್ದೆ. ಇಲ್ಲಿ ವಾಪಸ್ ಬಂದಾಗ ಅಫ್ಕೋರ್ಸ್ ಮತ್ತೆ ನನ್ನ ಲಾಟ್ ಎಷ್ಟು ಬೇಕೋ ಅಷ್ಟು ಹಾಕಿದೆ, ರೆಗ್ಯುಲರ್ ಹೋಗೋದು. ಸ್ವಲ್ಪ ನಿಲ್ಬೋದಾಗ ಅಫ್ಕೋರ್ಸ್ ಲಾಸ್ ತೋರಿಸ್ತಿತ್ತು. ನಾವು ಹಾಕಿದ ತಕ್ಷಣ ಪ್ರಾಫಿಟ್ ಯಾವತ್ತೂ ಸಿಗಲ್ಲ, ಲಾಸ್ ತೋರಿಸ್ತಾ ಇತ್ತು. ಅದಕ್ಕೆ ನಾವು SL ಅಂತ ಸ್ಟಾಪ್ ಲಾಸ್ ಅಂತ ಒಂದು ಸ್ವಲ್ಪ ಗ್ಯಾಪ್ ಕೊಟ್ಟಿರ್ತೀವಿ. ಇಲ್ಲಿ ವಾಪಸ್ ಬಂತು. ಅಂಡ್ ಇವತ್ತು ಎಕ್ಸ್ಪೈರಿ ಆಗಿದ್ದಿನ ತೀಟಾಡಿಕ್ಕೆ ಸಿಕ್ತು, ಇಲ್ಲಿ ಬಂತು. ನಾನು ಆಲ್ಮೋಸ್ಟ್ ಇಲ್ಲಿಗೆ ಬಂದಾಗ ಎಕ್ಸಿಟ್ ಆದೆ. ಇನ್ನೊಂದು ಸ್ವಲ್ಪ ಪ್ರಾಫಿಟ್ ಇತ್ತು, ಲೈಕ್ 1 ಲಾಟ್ ಅಲ್ಲಿ 40 ರೂಪೀಸ್ ಅನ್ನು ಉಳಿದಿತ್ತು. ನನ್ನ ಹಳೆ ಎಕ್ಸ್ಪೀರಿಯನ್ಸ್ ಪ್ರಕಾರ ಸೆನ್ಸಸ್ ಎಕ್ಸ್ಪೈರಿ ಎಲ್ಲ ನೋಡೋತ್ತಿಗೆ ಲೈಕ್ ಒಂದಿನ ಏನಾಗಿತ್ತು ಅಂದ್ರೆ 0.7 ಇತ್ತು ಪ್ರೀಮಿಯಂ, ಆಯ್ತಾ. 0.7 ಇತ್ತು. ಅದು ಹೇಗೆ ಹೋಯ್ತು ಅಂದ್ರೆ 0.7 ಇಂದ 400 ರೂಪೀಸ್ ಪ್ರೀಮಿಯಂ ಹೋಯ್ತು ಸೆನ್ಸೆಕ್ಸ್. ನನಗೆ ಅವತ್ತಿಂದ ಭಯ ಇನ್ನೂ ಇದೆ. ಸೊ ಆ ಭಯ ಕಮ್ಮಿ ಆಗ್ಬೇಕಂದ್ರೆ ಸ್ವಲ್ಪ ಟೈಮ್ ಬೇಕು. ಇನ್ನೂ 40 ರೂಪೀಸ್ ಇತ್ತು ಪರ್ ಲಾಟ್, ಅಷ್ಟೊತ್ತಿಗೆ ಎಕ್ಸಿಟ್ ಆದೆ. ಇಲ್ಲಿ ಪ್ರೀಮಿಯಂ ಪಿಕೆ ಬೆನಿಫಿಟ್ಸ್ ಇತ್ತು, ಸೊ ಎಕ್ಸಿಟ್ ಆದೆ. ಇದು ಇವತ್ತಿನ ನನ್ನ ಟ್ರೇಡ್ ಆಗಿತ್ತು. ನಾಳೆ ಕೂಡ ನನ್ನ ವ್ಯೂ ಡೌನ್ ಸೈಡ್ ಇರುತ್ತೆ, ಯಾಕಂದ್ರೆ ಅವಾಗಲೇ ಡಿಸ್ಕಸ್ ಮಾಡ್ದಂಗೆ ಸಿ ವೇವ್ ನಡೀತಾ ಇತ್ತು. ಬಿಗ್ ಸಿ ವೇವ್ ನಡೀತಾ ಇತ್ತು. ಮತ್ತೆ ತೋರಿಸ್ತೀನಿ, ಸಿ ವೇವ್ ನಡೀತಾ ಇತ್ತು. ಸೊ ಡೌನ್ ಸೈಡ್ ಇರುತ್ತೆ. ಮೇ ಬಿ ಒಂದು ಸ್ವಲ್ಪ ಪುಲ್ ಬ್ಯಾಕ್ ತಗೊಂಡು ಹೋಗ್ಬಹುದು, ಅಥವಾ ಪುಲ್ ಬ್ಯಾಕ್ ಅಲ್ಲಿ ನಾನು ಡೌನ್ ಸೈಡ್ ಹೋಗಿ ಟ್ರ್ಯಾಪ್ ಕೂಡ ಆಗಬಹುದು ಎಲ್ಲ. ಈಗ ಈ ಬಿಗರ್ ಸಿ ವೇವ್ ಅಲ್ಲಿ 1, 2, 3, 4, 5 ಹೀಗೆ ಹೋಗೋದಲ್ವಾ. ಈ ಸೆಕೆಂಡ್ ವೇವ್ ಅಲ್ಲಿ ಕೂಡ ಟ್ರ್ಯಾಪ್ ಆಗ್ಬಹುದು, ಹೇಳಕ್ಕಾಗಲ್ಲ. ಅದನ್ನೇ ರಿಯಾಕ್ಟ್ ಲೆವೆಲ್ಸ್ ಹೇಗೆ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಅಲ್ಲಿ ರಿಯಾಕ್ಟ್ ಆಗುತ್ತೆ, ಅಂಡ್ OI ಡೇಟಾ ಆ ಟೈಮಲ್ಲಿ ಹೇಗಿರುತ್ತೆ, ಎರಡು ನೋಡಿ ಮಾಡಬೇಕು. ಸೊ ಇದು ನನ್ನ ಇವತ್ತಿನ ಲಾಜಿಕ್ ತಪ್ಪು ಸರಿ ಮಾಡಿರೋದು ನಾನು. ಅಂಡ್ ಟುಮಾರೋ ನಾಳೆಯ ಸ್ವಲ್ಪ ಪ್ರೆಡಿಕ್ಷನ್ ಕೂಡ. ಸೊ ಇಷ್ಟೇ. ಥ್ಯಾಂಕ್ ಯು.